ಅನಂತಕುಮಾರ್ ಅವರ ವ್ಯಕ್ತಿತ್ವ ಹೇಗಿತ್ತು ಅಂತ ಹೇಳಿದ್ರೆ ಅವರನ್ನು ಯಾರೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಪೊಲಿಟಿಷಿಯನ್ಸ್ ಆಗಲಿ ಅಥವಾ ವಿರೋಧ ಪಕ್ಷದ ನಾಯಕರು ಕೂಡ ಅನಂತಕುಮಾರ್ ಅವರ ವ್ಯಕ್ತಿತ್ವವನ್ನು ಹಾಡಿ ಹೊಗಳೋದೆ. ಅದರ ಜೊತೆಗೆ ಯಾರೇ ಒಂದು ಸಲ ಭೇಟಿಯಾದರೂ ಕೂಡ ಅನಂತಕುಮಾರ್ ಅವ್ರನ್ನ ಮರೆಯೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಅದು ಹೇಗೆ ಅನಂತಕುಮಾರ್ ಅವರು ಆವರಿಸ್ಕೊಳ್ತಾ ಇದ್ದಿದ್ದು ಹೇಗೆ? ಒಂದು ನನಗೂ ಒಂದೊಂದ್ಸಲ ಆಶ್ಚರ್ಯ ಅನಿಸೋದು ಅಂದರೆ ಅವ್ರು ಯಾವಾಗಲೂ ಹೇಳೋರು, ನನಗೆ ನನ್ನನ್ನು ಪಕ್ಕಕ್ಕಿಟ್ಟು ಕೆಲಸ ಮಾಡಬೇಕು ಅಂದರೆ ನನಗೇನಾಗತ್ತೆ, ನನಗೇನು ಸಿಗುತ್ತೆ ಅಂತ ಯೋಚನೆ ಮಾಡಬೇಡಿ. ಅವಾಗ ಆ ಕಲ್ಮಶ ಪಕ್ಕಕ್ಕಿಟ್ಟು ನಿಷ್ಕಲ್ಮಶದಿಂದ ಕೆಲಸ ಮಾಡಿದರೆ ನೋಡಿ ರಿಸಲ್ಟ್ ನೋಡಿ. ನನಗೆ ಭಾಳ ಸಲ ಹೇಳೋರು. ನಾನಂದೆ, ನೀವು ಅವ್ರನ್ನೆಲ್ಲೋ ಕರ್ಕೊಂಡು ಬರ್ತೀರಾ, ಅವ್ರನ್ನೆಲ್ಲ ಒಂದೊಂದು ಸಲ ಅಂದರೆ ಈಗ ಇವತ್ತಿನ ದಿನದಲ್ಲಿ ನಾವು ನೋಡ್ತಿರ್ತೀವಲ್ಲ, ಅದರಲ್ಲೂ ರಾಜಕಾರಣದಲ್ಲಿ ತನಗೇನೋ ಸಿಗುತ್ತೆ ಅನ್ನೋದು ನೋಡುವಂಥವರೇ ಜಾಸ್ತಿ ಅಂತ ಕಾಣಿಸುತ್ತೆ. ಆದರೆ ಯಾವತ್ತೂ ಆ ಥರ ಯೋಚನೆ ಮಾಡಿದವರಲ್ಲ. ಒಂದೊಂದು ಸಲ ಅವರೇ ಹಾಸ್ಯ ಮಾಡೋರು, ನಾನು ರಾಜಕಾರಣದಕ್ಕೆ ಅನ್ಫಿಟ್ ಪರ್ಸನ್ ಅಂತ ತಾವೇ ಒಂದೊಂದು ಸಲ ಅವರು ಹೇಳ್ತಾಯಿದ್ರು. ಅದಕ್ಕೊಂದು ಉದಾಹರಣೆ ಹೇಳಬೇಕು ಅಂತಂದರೆ, ನಾನು ಅವರು ಪಾರ್ಲಿಮೆಂಟ್ರಿ ಅಫೇರ್ಸ್ ಮಂತ್ರಿ ಇದ್ದಾಗ ಸುಮಾರು ಲೋಕಸಭಾ ರಾಜ್ಯಸಭಾ ಸೇರಿದ್ರೆ ಒಂದು 800ಕ್ಕಿಂತ ಹೆಚ್ಚು ಜನ ಇರ್ತಾರೆ MPs. ಎಲ್ಲರ ಹೆಸರು, ಎಲ್ಲರ ಕಾನ್ಸ್ಟಿಟ್ಯೂನ್ಸಿ, ಅವ್ರು ಏನು ಉದ್ಯೋಗ ಮಾಡ್ತಾರೆ, ಅವರ ಕಾನ್ಸ್ಟಿಟ್ಯೂನ್ಸಿ ಸಮಸ್ಯೆಗಳು ಎಲ್ಲವೂ ಬಾಯಲ್ಲಿ ಹಾಗೆ ಹೇಳ್ತಾಯಿದ್ರು ಅವರು. ಅದರಲ್ಲೂ ಈ ನಾರ್ತ್ ಈಸ್ಟ್ನ ಹೆಸರುಗಳು ನೆನ್ಪಿಟ್ಕೊಳ್ಳೋದೇ ಕಷ್ಟ. ಆ ಹೆಸರುಗಳೆಲ್ಲ ಬರೀ ಬರೆದಿರೋದು ಕೊಟ್ಟರೆ ಓದೋಕ್ಕಾಗಲ್ಲ ಕೆಲವೊಬ್ರಿಗೆ. ಬಿಹಾರ್ ಇರ್ಬೋದು, ಯಾವ ರಾಜ್ಯ ಕೇಳಿ ಗೊತ್ತು ಅವ್ರಿಗೆ. ಅದನ್ನ ನಾನು ಒಂದ್ಸಲ ಕೇಳೇಬಿಟ್ಟೆ. ನನಗಂತ ಹೆಸರು ನೆನಪಾಗ್ತಿರ್ಲಿಲ್ಲ, ನೀವು ಹೆಂಗೆ ನೆನ್ಪಿಟ್ಕೊಳ್ತೀರಾ ಅಂತ. ಅವ್ರು ಹೇಳಿದ್ದು ನನಗೆ ಇನ್ನೂ ಅದು ಮನಸ್ಸಲ್ಲಿದೆ. ನೀನು ನಿಮ್ಮ ಚಿಕ್ಕಪ್ಪ ಅವ್ರ ಮಕ್ಕಳು, ನಿಮ್ಮ ಮಾವನ ಮಕ್ಕಳು ಅವರೆಲ್ಲ ಹೆಸರು ಮರಿತೀಯಾ ಅಂದರು. ಎಲ್ಲರದ್ದು ನೆನಪಿರುತ್ತೆ ನಮಗೆ. ಇದು ನನ್ನ ಕುಟುಂಬ, ಪಾರ್ಲಿಮೆಂಟ್ ನನ್ನ ಕುಟುಂಬ, ಅವ್ರದ್ದು ಹೆಂಗೆ ನೆನ್ಪಿಟ್ಕೋಬೇಕಾಗಿಲ್ಲ, ನನಗೆ ಗೊತ್ತಿದೆ ಅಂತ. ಆ ಒಂದು ಆತ್ಮೀಯತೆ ಅವರು ಎಲ್ಲರ ಜೊತೆ ಇಟ್ಕೊಂಡಿದ್ರು. ನನಗೆ ಇನ್ನೊಂದು